ರಾಮದುರ್ಗ ತಾಲೂಕಿನಲ್ಲಿ ರಂಗೇರಿದ್ದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣಾ ಕಾವು. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯನ್ನು ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವರು ದಿನಾಂಕ ಘೋಷಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 21ರಂದು ಚುನಾವಣೆ ನಡೆಯಲಿದೆ. ಈ ಕುರಿತು ರಾಮದುರ್ಗದಲ್ಲಿ ತಾಲೂಕಿನ ಪಕ್ಷಾತೀತ ಹಾಗೂ ಜಾತ್ಯತೀತ ಬಣದವರಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಹಲವಾರು ಷೇರುದಾರರು ಸಲಹೆ ಸೂಚನೆಗಳನ್ನು ನೀಡಿ ಮಾತನಾಡಿ, ನಮ್ಮ ತಾಲೂಕಿನ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯು ಬಹಳ ಹಳೆಯ ಸಕ್ಕರೆ ಕಾರ್ಖಾನೆಯಾಗಿದೆ. ಈ ಕಾರ್ಖಾನೆಯನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಹಾಗೂ ಕಾರ್ಖಾನೆಯ ಕಾರ್ಯಗಳನ್ನು ಪಾರದರ್ಶಕವಾಗಿ ನಡೆಸುವ ಉದ್ದೇಶದಿಂದ ನಾವು ಹಿರೇರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಹೊಸ ಪ್ಯಾನೆಲ್ ಅನ್ನು ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇವೆ. ಆದ್ದರಿಂದ ತಾವೆಲ್ಲ ರೈತ ಬಾಂಧವರು, ಷೇರುದಾರರು ನಮಗೆ ಬೆಂಬಲ ನೀಡಬೇಕೆಂದು ಕೇಳಿಕೊಂಡರು. ಯಾರು ಭಾಗವಹಿಸಿಲ್ಲ, ಅವ್ರದ್ದೇ ಆದದ್ದು ಒಂದು ಪದ್ಧತಿ ಮಾಡ್ಕೊಂಡು ಬಂದಾರ. ತಮಗೆಲ್ಲರಿಗೂ ಗುರ್ತೈತಿ. ಫ್ಯಾಕ್ಟ್ರಿ ಕಟ್ಟಿದವ್ರು ಇವತ್ತು ಮರ್ತಾರಂತಂದ್ರು ನಾವು ಹೇಳಲಿಕ್ಕೆ ನಮ್ದು ಇದು ಇಲ್ಲ. ಯಾಕಂದ್ರೆ ಅವ್ರು ಮಣಿತಾನದಿಂದ ಒಬ್ಬರನ್ನ ಯಾವತ್ತೂ ಇಟ್ಕೊಳ್ಬೇಕಾಗಿತ್ತು. ಫ್ಯಾಕ್ಟ್ರಿ ಕಟ್ಟಿದವರು ಹಿರೇರೆಡ್ಡಿ ಅಜ್ಜ ಅದನ್ನು ಮರ್ತಾರೆ. ಎಲ್ಲರೂ ನಾವು ಮರ್ತೀವಿ ಅಂದರೂ ಒಟ್ಟಿಲ್ಲ. ಅದಕ್ಕೆ ನಾವು ಇವತ್ತು ಹಿರೇರೆಡ್ಡಿ ಬಸಣ್ಣವ್ರ ನೇತೃತ್ವದಾಗ ಈ ಒಂದು ಎಲೆಕ್ಷನನ್ನು ಮಾಡ್ಬೇಕಂತ ಕೆಲಸ ಈಗ 15 ದಿವಸದಿಂದ ಡಿಸ್ಕಸ್ ಮಾಡ್ಕೊತ ಬಂದಿದ್ದೀವಿ. ಬಂದ ಟೈಮ್ದಾಗ ಅವರಿಂದ ಒಂದು ಉತ್ತರ ಬಂತು. ಮತ್ತು ನಮ್ಮವರೇ ಕೇಳಿ ಅವರೇ ಕೇಳಿದ್ರೆ 2 ಸೀಟ್ ಕೊಡ್ತೀವಿ ಅಂತ ಕೆಲಸ ಹೇಳಿದರು. ಅದನ್ನು ಕೂಡ ನಿಮ್ಗೆ ಹೇಳ್ಬೇಕಾಗೈತೆ. ಹೌದು, ಯಾಕಂದ್ರೆ ಮುಚ್ಚಿಟ್ಟ ಕೆಲಸ ಏನೋ ಮಾಡಿದ್ರೆ ತಪ್ಪಕ್ಕೆ ಯೋಗ ಇವತ್ತು ಏನೋ ಸಂದರ್ಭದಲ್ಲಿ ಕೆಲವೊಂದು ಮಂದಿ ಹೇಳಿದ ಇದು 6 ತಿಂಗಳಿಂದ ಮಾಡ್ಬೇಕಂದ್ರೆ ಒಂದೊಂದು ಸಂದರ್ಭದಾಗ ಆಗೋದಲ್ಲ. ಗಂಡ ಹಾಡಿಬೇಕಾದ್ರೆ ಒಂದೊಂದು ಸಂದರ್ಭದಾಗ ಹುಡ್ತಾಗಿವ. ಇಷ್ಟ ಸಂತೋಷ ನನಗೆ. ನಿರ್ಧಾರ ಬಂದು ನಾವು ನಿರ್ಧಾರ ಬಂದ್ವಿ. ಎಷ್ಟು ಮಂದಿ ಕೂಡಿರಿ ಎಲ್ಲಾರು ಎಷ್ಟು ಮೂಲ ಬೀಜವು ನೀವು ಮನಸ್ಸು ಮಾಡಿ ತಾಲೂಕ ಬೇಕಾದಾಗತಿ ಅಂತ ಜನ ಬಂದಿರಿ ಇವತ್ತು. ಅದಕ್ಕೆ ಏನು ಯಾರು ಮನಸ್ಸು ಬಾಂದಿಲ್ಲ. ಈಗಾಗಲೇ ಬ್ಯಾಸರ ಐತೆ. ಜನ ನೋಡ್ಯಾರ ಏನು ಆಡಳಿತದಲ್ಲಿ ಏನು ಅನ್ನೋದು ಎಲ್ಲ ನೋಡ್ಯಾರ. ಅದಕ್ಕೆ ನಾವೆಲ್ಲರೂ ಗಟ್ಟಿ ನಿಂತು ಕೆಲಸ ಮಾಡಿದ್ರೆ ಆಗತ್ತೆ. ಇಲ್ಲಂತಲ್ಲ, ಅಶೋಕ್ ಪಟ್ಟಣ್ ಅವರು ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಒಂದು ಪೆನಲ್ ಮಾಡಿದ್ರು. ಅವ್ರ ವಿರುದ್ಧವಾಗಿ ಪೆನಲ್ ಮಾಡಿದ್ರೆ ಆ ಪೆನಲ್ ಒಳಗೆ ಏನಿದ್ದಿಲ್ಲ, ಎಲ್ಲರೂ ಪೆನಲ್ಗೆ ಓಟ್ ಹಾಕ್ರಿ ಅಂತ ಯಾರೂ ಪ್ರಚಾರ ಮಾಡಲಿಲ್ಲ. 2 ಓಟ್ ನಮ್ಗೆ ಹಾಕ್ರಿ, ಇಲ್ಲ ಸಿಂಗಲ್ ಹಾಕ್ರಿ ಅಂತ ಮಾಡಿದ್ರು. ಯಾರು ಜೋಡಿ ಹೋರಾಟ ಮಾಡೋದು? ಯಾರು ಜೋಡಿ ಹೋರಾಟ? ಅವ್ರನ್ನ ವಿರುದ್ಧ ಹಾಕೊಂಡು ನೀವು ಪೆನಲ್ ಮಾಡಿ ಗೆಲ್ಲಬೇಕಂತಂದ್ರೆ ಇಡೀ ಪೆನಲ್ ಗೆಲ್ಲಿಸುವಂಥ ಕೆಲಸ ಮಾಡಬೇಕು. ಸಿಂಗಲ್ ಓಟ್ ಹಾಕ್ರಿ, ನಾವು ಸಿಂಗಲ್ ಓಟ್ ಹಾಕ್ರಿ ಅಂತ ಪ್ರಚಾರ ಮಾಡಿದಾಗ ನೀವು ಯಾರು ನೋಡಿ ವಿನಾಕಾರಣ ವಿರುದ್ಧ ಹಾಕ್ಕೊಂಡು ಏನು ಕೆಲಸ ಆಗಂಗಿಲ್ಲ. ನಾ ಸಣ್ಣವದೀನಿ, ನಿಮ್ಗೆ ಹೇಳುವಷ್ಟು ನನ್ನಲ್ಲಿ ಇದಿಲ್ಲ. ಆದರೆ ನಮಗೂ ಕೂಡ ತಾಲೂಕಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಕೋಆಪರೇಟಿವ್ ಸೆಕ್ಟರ್ ಬಗ್ಗೆ ನಮಗೂ ಕೂಡ ಕಾಳಜಿ ಐತಿ. ನಮ್ಮ ರೈತರು ನಮ್ಮ ಜಿಲ್ಲೆದಾಗ ನಮ್ಮ ತಾಲೂಕನ್ನು ಹೆಸರು ಮಾಡಬೇಕು ಅನ್ನೋದು ನಮಗೂ ಒಂದು ಆಸೆ. ನೀವು ಯಾರು ಅದರೊಳಗೆ ಅನುಭವಿಸ್ತಿರದಿರಲ್ಲ, ಅದನ್ನು ಏನು ಮಾಡಬೇಕು? 14 ಜನ ನಿಂದಿರ್ಬೇಕಂತ ಏನಿಲ್ಲ. 10-11 ಜನ ಗೆದ್ದು ಬಂದರೂ ಸಾಕಾಗೈತೆ. ಅಷ್ಟು ಜನ ಗಟ್ಟಿಯಾಗಿ ನಿಂತು ಕೆಲಸ ಮಾಡಿದ್ರು ಆಗ್ತೈತಿ. ಇಲ್ಲ, ಅವರು ಕರೀರಿ. ಅವ್ರು ಕರೆದ್ರೆ ನಿಮ್ಮೂ ಅಷ್ಟು ನಮ್ಮೂ ಅಷ್ಟು ತಗೋರಿ, ನಿಮ್ಮೂ ಅಷ್ಟು ಮಾಡಿರಿ, ಚುನಾವಣೆ ಮಾಡೋದು ಬೇಡ ಅಂತ ಹೇಳಿ ಹಂಗೂ ಮಾಡ್ಬೋದು. ಯಾಕಂತಂದ್ರೆ ನಮ್ಮ ಸಲಹೆ ಇದೆ. ಹಿಂಗೆ ಆಗ್ಬೇಕಂತ ನಾವು ಹೇಳಾಗತ್ತಿಲ್ಲ. ಚುನಾವಣೆಗೆ ಹೋಗಿ ಎಲ್ಲರೂ ಹಾಳಾಗೋದಕ್ಕಿಂತನೂ ಕರೆದು ಕಾಂಪ್ರಮೈಸ್ ಮಾಡಿ ನಮ್ಮ ಇಷ್ಟು ಸೀಟ್ ನೀವು ತಗೋರಿ, ನಿಮ್ಮ ಇಷ್ಟು ಎಲ್ಲರೂ ಯಾರು ಗೆದ್ದಿರ್ತಾರೋ ಅದ್ರ ಮೇಲೆ ಹೋಗ್ತೈತಿ. ಹಂಗೆ ಮಾಡೋದಿದ್ರೆ ಇನ್ನೂ ಹೆಚ್ಚಿಗೆ ಜನರನ್ನ ಸೇರಿಸಿ ಇನ್ನೊಂದು ಸಭೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ತಗೊಂಡು ಮಾಡಿರಿ. ಪೆನಲ್ ಮಾಡೋದು, ಸಿಂಗಲ್ ಮತ ಹಾಕ್ರಿ ಅಂತ ಹೇಳೋದು, ಆ ರೀತಿ ಪ್ರಚಾರ ಮಾಡೋದಿತ್ತಂದ್ರೆ ಕೈ ಬಿಡೋದು ಒಳ್ಳೆಯದಂತ ನಮ್ಮ. ಚುನಾವಣೆ ಪ್ರಕ್ರಿಯೆ ಶುರುವಾಗಿ ಒಂದು 15 ದಿವಸ ಆಯಿತು. ಕೇವಲ ಕೆಲವೇ ಸಮಯ ಇದ್ದಂಥ ಸಂದರ್ಭದಲ್ಲಿ ಈ ಚುನಾವಣೆಯನ್ನು ನಾವೆಲ್ಲರೂ ಸೇರಿಕೊಂಡು ಭಾಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ. ಇದೊಂದು ರಾಮದುರ್ಗ ತಾಲೂಕಿಗೆ ಅಥವಾ ಧನಲಕ್ಷ್ಮಿ ಸಕ್ಕರೆ ಕಾರ್ಯಕ್ರಮ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಇಂಥ ಒಂದು ಸುವರ್ಣ ಅವಕಾಶ ಮೊದಲು ಸಿಕ್ಕಿತ್ತು. ಅದನ್ನು ಅವಕಾಶ ತಗೊಂಡ ಸದುಪಯೋಗ ಪಡಿಸ್ಕೊಳಕ್ಕಾಗಲಿಲ್ಲ. ಆದರೆ ಕಳೆದ ಚುನಾವಣೆಯಲ್ಲಿ ಏನಾಯ್ತು ನಿಮಗೆಲ್ಲ ಗೊತ್ತದ. ವೋಟರ್ಸ್ ಲಿಸ್ಟ್ ಎಲ್ಲ ಕಡಿಮೆ ಮಾಡಿ ನಮ್ಗೆ ಯಾರು ಬೇಕಾದವರಷ್ಟು ಓಟ್ ಹಾಕ್ಕೊಂಡು ಅದನ್ನು ಚುನಾವಣೆಯನ್ನು ಮಾಡಿದರು. ಈಗಾಗಲೇ ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತರು ಹೇಳಿದ್ದಾರೆ, ತಮ್ಮ ಅನುಭವಗಳನ್ನೇ ಹೇಳಿದ್ದಾರೆ. ನಾವೇನ 16 ಮಂದಿ ಚುನಾವಣೆಗೆ ನಿಲ್ಲಿಸ್ತೀವಿ.
ನಾವೆಲ್ಲರೂ ಅಭ್ಯರ್ಥಿಗಳನ್ನು ತಿಳ್ಕೊಂಡಂತ ಒಕ್ಕಲಿಂದ ನಾವೆಲ್ಲರೂ ಚುನಾವಣೆಗೆ ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಬಾಳಪ್ಪಣ್ಣ ಹೇಳಿದ್ರು, ಬಹಳ ನೋವಿನಿಂದ ಹೇಳಿದ್ರು, ಹಿಂಗದ ಬರ್ತೈತೋ ಇಲ್ಲೋ ಅದ ನೆಗೆಟಿವ್ ಒಟ್ಟ ವಿಚಾರ ಮಾಡಬೇಡ. 100% 100% ನಾವೆಲ್ಲರೂ ಸೇರ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಈ ಚುನಾವಣೆ ಗೆಲ್ಲುವುದು ಸಿದ್ಧ. ನಾನು ಒಬ್ಬ ಫ್ಯಾಕ್ಟ್ರಿಯ ಈಗಾಗಲೇ 5 ವರ್ಷ ಫ್ಯಾಕ್ಟ್ರಿ ಡೈರೆಕ್ಟ್ರು. ನಾನು ಈಗಾಗಲೇ ಫ್ಯಾಕ್ಟ್ರಿಗೆ 2 ಸಲ ನಿಂತು ಸೋತೇನೆ. 2 ಸಲ ನಾನು ಚುನಾವಣೆ ಆಡಿದನು, 2 ಸಲ ನಾನು ಸೋತೇನೆ. 1 ಸಲ 3 ಓಟ್ಲೆ ಬಿದ್ದನು, 1 ಸಲ 13 ಓಟ್ಲೆ ಬಿದ್ದೀನಿ. ಅದಕ್ಕೆ ಕಾರಣ ಅಂದ್ರೆ ಯಾರು ಮತದಾರ ಅಲ್ಲ, ಕಾರಣ ನಿಮ್ಮಲ್ಲಿದ್ದಂಥ ನಮ್ಮ ಬೌಡಿನ ಕಾರಣ. ಈ ಬೌಡಿ ಕಮಿಟಿ ನೀವು 2 ಸಲ ತಿಳ್ಕೊಬೇಡ್ರಿ. ವೇದಿಕೆ ಮೇಲೆ ಇದ್ದವ್ರು ಹೇಳ್ತೀನಿ, ಹೇಳಕ್ಕೆ ಸಾಧ್ಯ. ಯಾಕಂದ್ರೆ ನನ್ನ ಪ್ರತಿಷ್ಠಿತಿ ಹುಡುಕಕ್ಕೆ ನಾವು ಪ್ರಯತ್ನ ಮಾಡ್ಯಾರ ನಾವು ಸೋತೀವಿ. ಆ ಪ್ರತಿಷ್ಠಿತಿನ ಮರೆತ್ರ ಎಲೆಕ್ಷನ್ ಆಡ್ರಿ ದಯವಿಟ್ಟು. ನಾವು ಒಬ್ಬರ ದಾಟಬೇಕು, ನನ್ನ ವೇಟ್ ಕಳ್ಕೋಬಾರ್ದು ಅನ್ನುವಂಥ ನಿಮ್ಮಲ್ಲಿ ಗುಣ ಇದೆ. ಇವತ್ತಿಗೂ ಈ ಹಂಚಿಗೆ ಹೋಗಲ್ಲ. ನಾ ಯಾಕೆ ಸುಮ್ಮನೆ ಕೂತ್ರ ನಾನು ನೋವಾಗೈತಿ. ಒಬ್ಬ ಕ್ಯಾಂಡಿಡೇಟ 580 ಓಟ್ ಒಟ್ಟಿ. ಶಾಸನಗೌಡರು 13 ಓಟ್ಲಿ ಅವರು ನಾನು ಕುಡಿ ನಿಂತೀವಿ.